ಬ್ಯಾಟ್ಸ್ಮನ್ಗಳ ಸ್ವರ್ಗ ಹಾರ್ಟ್ ಆಫ್ ಐಪಿಎಲ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೆರೆದಿದ್ದ 30,000 ಅಭಿಮಾನಿಗಳ ಆರ್ಸಿಬಿ ಜಪ ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ ತಣ್ಣಗಾಗಿತ್ತು. ಮೊದಲ 2 ಅವೇ ಗೇಮ್ಸ್ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಕೆಕೆಆರ್ ಹಾಗೂ 5 ಟೈಮ್ಸ್ ಐಪಿಎಲ್ ಚಾಂಪಿಯನ್ ಸಿಎಸ್ಕೆ ವಿರುದ್ಧ ಗೆದ್ದು ಬೀಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತಮ್ಮ 3ನೇ ಪಂದ್ಯದಲ್ಲಿ ಎಡವಿ ಮೊದಲ ಸೋಲಿನ ಕಹಿ ಅನುಭವಿಸಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಎಕ್ಸ್-ಆರ್ಸಿಬಿಯನ್ ಮೊಹಮ್ಮದ್ ಸಿರಾಜ್ ತಮ್ಮ ಮೊದಲ ಸ್ಪೆಲ್ನಲ್ಲೇ ದೇವದತ್ ಪಡಿಕ್ಕಲ್ ಹಾಗೂ ಫಿಲ್ ಸಾಲ್ಟ್ನ ಕ್ಲೀನ್ ಬೌಲ್ಡ್ ಮಾಡಿದರು. ಭಾರೀ ನಿರೀಕ್ಷೆ ಇಟ್ಕೊಂಡು ಸ್ಟೇಡಿಯಂಗೆ ಆಗಮಿಸಿದ್ದ ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿಯ ಅರ್ಲಿ ಎಕ್ಸಿಟ್ ಡಿಸಪಾಯಿಂಟ್ ಮಾಡಿತು. ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಹೊಡೆಯುವ ಯತ್ನದಲ್ಲಿ LBW ಬಲೆಗೆ ಬಿದ್ದರು. 42 ರನ್ ಆಗುವಷ್ಟರಲ್ಲಿ 4 ವಿಕೆಟ್ ಕಳ್ಕೊಂಡ ಆರ್ಸಿಬಿಗೆ ಆಸರೆ ಆಗಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ಜಿತೇಶ್ ಶರ್ಮಾ. ಇವರಿಬ್ಬರೂ ಸೇರಿ 5ನೇ ವಿಕೆಟ್ಗೆ 52 ರನ್ಗಳನ್ನು ಸೇರಿಸಿದರು. ಆಮೇಲೆ ಕೊನೆಯಲ್ಲಿ ಬಂದ ಟಿಮ್ ಡೇವಿಡ್ ಅವರ ಫಿನಿಶ್ ಇಂಪ್ರೆಸಿವ್ ಆಗಿತ್ತು. ಗುಜರಾತ್ ಟೈಟನ್ಸ್ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಹಾಗೂ ಮೊಹಮ್ಮದ್ ಸಿರಾಜ್, ಸಾಯಿ ಕಿಶೋರ್ ಒಳ್ಳೆ ಪರ್ಫಾರ್ಮ್ ಮಾಡಿದರು. ಇದರಿಂದ ಆರ್ಸಿಬಿ 169 ರನ್ ಗಳಿಸೋಕ್ಕೆ ಮಾತ್ರ ಸಾಧ್ಯ ಆಯಿತು. ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ಲದೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಗುಜರಾತ್ ಟೈಟನ್ಸ್ಗೆ ಭುವಿ ಸ್ವಲ್ಪ ಕಾಟ ಕೊಟ್ಟರು. ಕ್ಯಾಪ್ಟನ್ ಗಿಲ್ ವಿಕೆಟ್ ಕಳ್ಕೊಂಡ್ರು ಅಷ್ಟೇ. ನಂತರ ಸಾಯಿ ಸುದರ್ಶನ್ ಹಾಗೂ ಶರ್ಫೆನ್ ರುದರ್ಫೋರ್ಡ್ ಅವರ ಜೊತೆ 2 ಬಿಗ್ ಪಾರ್ಟ್ನರ್ಶಿಪ್ನಲ್ಲಿ ಜೊತೆಯಾದ ಜೋಸ್ ಬಟ್ಲರ್ ಎಲ್ಲೂ ಆರ್ಸಿಬಿ ಬೌಲರ್ಗಳಿಗೆ ಚಾನ್ಸೇ ಕೊಡಲಿಲ್ಲ. ಹೀಗೆ ಲೀಲಾಜಾಲವಾಗಿ ಗುಜರಾತ್ ಟೈಟನ್ಸ್ ಗುರಿ ತಲುಪಿದರು.